ಡಾಕ್ಟರ್, ಈಗ ಟಿ ಬಿ ಇರುತ್ತಲ್ಲ ಕೆಲವರಿಗೆ, ಅಂಥವರಿಗೆ ನೀವು ಒಂದು ಯಾವ ರೀತಿ ನೆರವಾಗ್ತೀರಾ ನಿಮ್ಮಂಥ ಡಾಕ್ಟರು ಅಂತ ಹೇಳಿ? ಇನ್ ಜನರಲ್ ಜನರಿಗೆ ಬಿಲೀಫ್ ಏನು ಅಂದರೆ ಟಿ ಬಿ ಅನ್ನೋರು ಕೆಮ್ತಾ ಇರ್ತಾರೆ, ಟಿ ಬಿ ಅನ್ನೋರು ಜ್ವರ ಬರುತ್ತೆ, ಇದು ಮಾತ್ರ ಟಿ ಬಿ ಅಂತ ಬಿಲೀಫ್ ಇದೆ. ಮೇ ಬಿ 30-35 ವರ್ಷದ ಹಿಂದೆ ಲಂಗ್ಸಲ್ಲಿ ಆಗುವಂಥ ಟಿ ಬಿನೇ ಹೆಚ್ಚಾಗಿ ಇತ್ತು. ಬಟ್ ಈಗ ನಾವು ರಿಯಲೈಸ್ ಮಾಡೋದೇನೆಂದರೆ ಟಿ ಬಿ ಯಾವುದೇ ನಿಮ್ಮ ಆರ್ಗನ್ನ ಇನ್ವಾಲ್ವ್ ಮಾಡಬಹುದು. ಅದು ಕತ್ತಲಿರುವಂಥ ಒಂದು ಭಾಗ ಇರಬಹುದು, ಗಂಟಾಗುತ್ತೆ, ಲಿಂಫೆಡಿನೋಪತಿ ಅಂತ ಹೇಳ್ತೀವಿ, ಅಥವಾ ಅದು ಲಂಗ್ಸ್ ಬಿಟ್ಟು ಲಂಗ್ಸ್ ಆಚೆ ಪ್ಲೂರಲ್ ಸ್ಪೇಸ್ ಅಂತ ಹೇಳ್ತೀವಿ ಅಲ್ಲಿರಬಹುದು, ಬ್ರೈನ್ಗಾಗ್ಬೋದು, ಬೋನ್ಗಾಗ್ಬೋದು, ಹೊಟ್ಟೆ ಒಳಗಾಗಬಹುದು. ಈ ಥರ ನಾವು ಎಲ್ಲ ರೀತಿಯಾದ ಟಿ ಬಿನೂ ನೋಡ್ತೀವಿ. ಏನಾಗುತ್ತೆ, ಲಂಗ್ ಟಿ ಬಿನ ಪಲ್ಮನಾಲಜಿಸ್ಟ್ ಟ್ರೀಟ್ ಮಾಡ್ತಾರೆ. ಸೊ ಅದಕ್ಕೆ ಫಿಸಿಷಿಯನ್ಸ್ ಎಲ್ಲರೂ ಟಿ ಬಿ ಅಂತ ಬಂದ ತಕ್ಷಣ ಯಾವುದೇ ಟಿ ಬಿ ಇದ್ರೂ ಪಲ್ಮನಾಲಜಿಸ್ಟ್ ಹತ್ರ ಕಳಿಸ್ಬಿಡ್ತಾರೆ. ಎಲ್ಲ ಟಿ ಬಿ ಟ್ರೀಟ್ಮೆಂಟ್ ಹತ್ರ ಸಿಮಿಲರ್ ಆದ್ರೂ ಸೇಮ್ ಅಲ್ಲ. ಕೆಲವರಿಗೆ ನಾವು ವ್ಯಕ್ತಿಗತವಾಗಿ ಇಂಡಿವಿಜುವಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಪಲ್ಮನಾಲಜಿಸ್ಟ್ ಅದಕ್ಕೆ ದೇ ನೋ ಇಟ್, ಬಟ್ ಎಲ್ಲರಿಗೂ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಪಲ್ಮನಾಲಜಿಸ್ಟ್ ಕೆನಾಟ್ ಟ್ರೀಟ್ ಬ್ರೈನ್ ಟಿ ಬಿ ವೆಲ್. ಸೊ ಆವಾಗ ಇನ್ಫೆಕ್ಷಸ್ ಡಿಸೀಸ್ನ ವ್ಯಾಲ್ಯೂ, ಕನ್ಸಲ್ಟೆಂಟ್ನ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ. ಈಗ ಜನ ತಿಳ್ಕೊತಿದ್ದಾರೆ, ಡಾಕ್ಟರ್ಸ್ ತಿಳ್ಕೊತಿದ್ದಾರೆ, ಇನ್ಫೆಕ್ಷಸ್ ಡಿಸೀಸ್ ಟಿ ಬಿ ಎಲ್ಲೇ ಬಂದರೂ ಅದನ್ನು ಇಂಡಿವಿಜುವಲಿಸ್ಟಿಕ್ ಆಗಿ ಟ್ರೀಟ್ ಮಾಡ್ಬೋದು. ಸೊ ಅವ್ರ ಹತ್ರ ಕಳಿಸ್ಕೊಡೋಣ ಅಂತ. ಸೊ ನನ್ನ ಮೆಜಾರಿಟಿ ಆಫ್ ದ ಟಿ ಬಿ ಕೇಸಸ್ ನಾನು ಏನು ನೋಡ್ತೀನಿ ಆರ್ ರೆಫರಲ್ ಬೇಸ್ಡ್. ಸೊ ಟಿ ಬಿ ಬಂದಿದೆ, ಟಿ ಬಿ ನಾವು ಟ್ರೀಟ್ ಮಾಡ್ಬೋದು, ಬಟ್ ಇಂಡಿವಿಜುವಲಿಸ್ಟಿಕ್ ಆಗಿ ನೀವೇನು ಬೆಟರ್ ಮಾಡ್ತೀರಾ ಮಾಡಿ ಅಂತ. ಸೊ ನಾನಾಗ ಇಂಡಿವಿಜುವಲ್ ಆಗಿ ಅವ್ರಿಗೆ ಡಿಸೈನ್ ಮಾಡಬೇಕಾಗತ್ತೆ ಟ್ರೀಟ್ಮೆಂಟ್. ಸೊ ನಿಮ್ಮ ಏಜ್ ಪ್ರಕಾರ, ನಿಮ್ಮ ತೂಕದ ಪ್ರಕಾರ, ನಿಮ್ಮ ಬೇರೆ ಆರ್ಗನ್ ಸಿಸ್ಟಮ್ ಪ್ರಕಾರ ಅದನ್ನು ಡಿಸೈನ್ ಮಾಡಿಕೊಂಡು ನಾರ್ಮಲ್ ಪ್ಯಾಟರ್ನ್ ಫಾಲೋ ಮಾಡಿಕೊಂಡು ಏನಾದರೂ ತೊಂದರೆ ಬರುತ್ತಾ ಇಲ್ವಾ ನೋಡಿಕೊಂಡು ಟ್ರೀಟ್ ಮಾಡಬೇಕಾಗುತ್ತೆ. ಹೇಗೆ ಟ್ರೀಟ್ ಮಾಡ್ತೀರಾ ಡಾಕ್ಟರ್? ಇವಾಗ ಟಿ ಬಿ ಬಂದಿರುವಂಥ ಪೇಷಂಟು ಇನ್ಫೆಕ್ಷಸ್ ಡಿಸೀಸ್ ಯಾವ ರೀತಿ ನೆರವಾಗ್ತಾರೆ, ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಈಗ ನಾನು ಹೇಳಿದೆ ನಿಮಗೆ, ಫಾರ್ ಎಕ್ಸಾಂಪಲ್ ಬ್ರೈನ್ ಟಿ ಬಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಮೊನ್ನೆ ತಾನೇ ಟ್ರೀಟ್ ಆಗಿ ಹೋದರು ಇವರು, ನಮ್ಮ ಬೆಂಗಳೂರಲ್ಲಿ ಇದ್ದವರು ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಅವರು ತುಂಬ ಸೀನಿಯರ್ ಫಿಸಿಷಿಯನ್, ಅವ್ರನ್ನ ನೋಡಿದಂಥವ್ರು. ಬಟ್ ಅವರ ಅವೇರ್ನೆಸ್ ಆಫ್ ಟಿ ಬಿ ವಾಸ್ ಸೋ ಲೆಸ್. ಅವ್ರು ಹೇಳ್ತಿದ್ರು ಪೇಷಂಟು ಟಿ ಬಿ ಅಂತ ಬಂದಾಗ ಅವ್ರು ಪ್ರತಿ ಸತಿ ಮೊಬೈಲ್ ಓದ್ಕೊಂಡು ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೊಡ್ತಿದ್ರು, ನಂಗೆ ಎಲ್ಲದಕ್ಕೂ ಸೈಡ್ ಎಫೆಕ್ಟ್ ಆಗ್ತಿತ್ತು. ಈ ಪೇಷಂಟ್ಗೆ ಕೆಲವರಿಗೆ ಜೆನೆಟಿಕಲಿ ಕೆಲವು ಇದಿರುತ್ತೆ, ಏನಂದ್ರೆ ಒಂದು ಮೆಡಿಸನ್ ಕೊಟ್ಟಾಗ ಅದರಿಂದ ಸೈಡ್ ಎಫೆಕ್ಟ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕೊಡಬೇಕು? ಈಗ ನಿಮ್ಮ ಹತ್ರ ಟಿ ಬಿಗೆ 4 ಮೆಡಿಸನ್ ಅಂತ ನಿಮಗೆ ಗೊತ್ತು, ಫಿಸಿಷಿಯನ್, ಒಳ್ಳೆ ಫಿಸಿಷಿಯನ್ಗೂ ಗೊತ್ತು, ಅದರಿಂದ ತೊಂದರೆ ಆದರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಮ್ಮ ರೋಲ್ ಅಲ್ಲಿ ಬರುತ್ತೆ. ಈಗ ಅಕಸ್ಮಾತ್ ಈ ಮೆಡಿಸನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಥವಾ ಪೇಷಂಟ್ಗೆ ತೊಂದರೆ ಕೊಡ್ತಿದ್ರೆ ಏನು ಬೇರೆ ಆಪ್ಷನ್ಸ್ ಇದೆ, ಈ ಮೆಡಿಸನ್ನ ಹೇಗೆ ಬಳಸಬೇಕು ಅನ್ನೋದು ನಮ್ಮ ರೋಲ್. ಸೊ ಈ ಪೇಷಂಟ್ ಆಸ್ಟ್ರೇಲಿಯಾದಿಂದ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಬಂದು 1 ವರ್ಷ ಉಳ್ಕೊಂಡ್ಬಿಟ್ರು. ಸೊ ಅವ್ರಿಗೆ ಮೊದಲು ನಾವು ಕೊಡಬಹುದಾದಂಥ ಮೇನ್ 3 ಮೆಡಿಸನ್ ವರ್ಕ್ ಆಗ್ತಿರ್ಲಿಲ್ಲ, ಸೈಡ್ ಎಫೆಕ್ಟ್ ಜಾಸ್ತಿ ಇತ್ತು. ಸೊ ಇರೋ ಬೇರೆ ಮೆಡಿಸನ್ಸ್ ಅಲ್ಲಿ ಅದನ್ನು ನಾವು ಟೈಲರ್ ಮೇಡ್ ಮಾಡಿ ಅದನ್ನು ಡಿಸೈನ್ ಮಾಡ್ಕೊಂಡು ಟ್ರೀಟ್ ಮಾಡ್ತಾ ಬಂದು 1 ವರ್ಷದಲ್ಲಿ ಟ್ರೀಟ್ಮೆಂಟ್ ಮುಗಿದು ಈಗ ಕಂಪ್ಲೀಟಾಗಿ ಕ್ಯೂರ್ ಆದರು. For business and personal promotions in Suman TV Kannada, please contact 9686376663.